सीएम वाले क्लियर करे, कोई कंफ्यूजन नहीं है, कोई कंफ्यूजन नहीं है। सिद्धरामैया जी को ही सीएम बन के रहना चाहिए क्योंकि वो आइंदा के लीडर है। कॉल हाईकमांड कॉल लेना चाहिए, हाईकमांड इसका कॉल लेंगे, जल्द से जल्द इसका कॉल लेंगे। बट सर डीके शिव कुमार के जो लॉयलिस्ट है वो बोल रहे कि 2.5 इयर्स के लिए उनको बनाना चाहिए। ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ, ಹೌದು ಕರೆದು ಮಾತನಾಡುವಂತಹ ಅನಿವಾರ್ಯತೆ ಇದೆ, ಕರೆದು ಮಾತನಾಡ್ತೇವೆ. ಅದೇಮ್ಮ ಅವ್ರು ಹೇಳಿದಾರೆ, ಅವರು ಎಐಸಿಸಿ ಅಧ್ಯಕ್ಷ ಆಗಿದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ನಾಯಕರು ಎಐಸಿಸಿ ಅಧ್ಯಕ್ಷ ಆಗಿದ್ದಾರೆ. ಅವ್ರು ಹೇಳಿರೋದು ನಾನು ಗಮನಿಸಿದ್ದೀನಿ. ನಾನು ಅವ್ರು ಕರೆದು ಮಾತಾಡ್ತೀನಿ ಅಂತ ಹೇಳವ್ರೆ, ಕರೆದು ಮಾತಾಡ್ತಾರೆ. ಇದೇ ಸ್ಪಷ್ಟತೆಯನ್ನ ಹಿಂದೆಯೂ ಕೂಡ ನಾಯಕರು ಕೇಳಿದ್ರು, ತಡವಾಯ್ತು ಅಂತ ಅನ್ನಿಸ್ತಿಲ್ಲ. ಇಷ್ಟೆಲ್ಲ ರಂಪ ಆದ್ಮೇಲೆ ಅವ್ರನ್ನ ಕರೆದು ಮಾತನಾಡ ಈಗ ಶೀಘ್ರದಲ್ಲೇ ಹೈಕಮಾಂಡ್ ಕರೀತಾರ ಅಂತ ಭಾವಿಸ್ತೀನಿ. ಏನಿಲ್ಲ, ನಮ್ಮ ನಾಯಕರು ಅವರು ಅಧ್ಯಕ್ಷ ಇದ್ದಾರೆ, ಕೆಪಿ ಇಲ್ಲ ಒಂದ್ ನಿಮಿಷ, ಅವರು ಕೆಪಿಸಿಸಿ ಅಧ್ಯಕ್ಷ ಇದ್ದಾರೆ, ನಮ್ ನಾಯಕರಿದ್ದಾರೆ. ಅವ್ರು ಒಂದಿಲ್ಲ, ತಿಂಗಳಲ್ಲಿ 10 ಸತಿ ಭೇಟಿ ಮಾಡ್ತೀನಿ. ಒಂದ್ಸತಿ ಭೇಟಿ ಮಾಡಿದಕ್ಕೆ ಮಾಧ್ಯಮದವರು ಸುದ್ದಿ ಮಾಡ್ಬಿಟ್ರೆ ನಾನೇನ್ ಮಾಡಕ್ಕೆ ಇಲ್ಲ. ನೀವು ಅದಕ್ಕೆ ಹೇಳ್ತಾ ಇರೋದು, ಈಗ ನಿಮ್ಗೆ ಇವತ್ ಕಾಣ್ತಾ ಇದ್ದೀವಿ ನಾವು 16 ಬಾರಿ ನಾನು ತಿಂಗಳಲ್ಲಿ ಕನಿಷ್ಠ 10 ಸತಿ ಅವ್ರನ್ನ ಭೇಟಿ ಮಾಡ್ತೀನಿ. ಕೇಳ್ರಿ, ಅದು ಶಿವಕುಮಾರ್ ಅವ್ರು ಹೇಳಿದಾರ, ಶಿವಕುಮಾರ್ ಅವ್ರು ಆ ವಿಚಾರ ಎಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಗೊತ್ತಿದೆ, ವೇಣುಗೋಪಾಲ್ ಸರ್ ಗೊತ್ತಿದೆ, ಸುರ್ಜೇವಾಲ್ ಗೊತ್ತಿದೆ, ಮುಖ್ಯಮಂತ್ರಿ ಗೊತ್ತಿದೆ. ಆ ಪ್ರಶ್ನೆ ನನ್ ಕೇಳಿದ್ರೆ ನೀವು ನಾನೇನ್ ಹೇಳಿ ಅದಕ್ಕೆ? ಈಗ ಸಿದ್ದರಾಮಯ್ಯ ಮುಂದುವರಿಬೇಕಂತ ಡಿಕೆ ಶಿವಕುಮಾರ್ ಈಗ ನಾನು ಹೇಳ್ತಲ್ಲ, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ನಾನು ಅವತ್ತಿಂದ ಒಂದೇ ಮಾತು ನಂದು, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಆ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಅವ್ರು ಕೂತಿದ್ದಾರೆ. ಅವ್ರು 28ವರೆಗೂ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಇರ್ತಾರಂತ ಬಹಳ ಸತಿ ನಾನು ಹೇಳಿದ್ದೀನಿ. ಆದ್ರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಈಗ ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ಳೋದು ಅದಕ್ಕೆಲ್ಲ ನಾವು ಬದ್ಧ. ಅವ್ರಿಗೆ ಗೆರೆ ಹಾಕಿದ್ ನಾವು ಗೆರೆ ಟಟ್ಟಲ್ಲ. ನಾಯಕತ್ವ ಬದಲಾವಣೆ ಅಂದ್ರೂ ಕೂಡ ಜಮೀರ್ ಅವರು ಹೈಕಮಾಂಡ್ ಕೇಳ್ರಿ, ಈಗ ನಾವೆಲ್ಲ ಒಂದ್ ನಿಮಿಷ, ನಾವು ಹೈಕಮಾಂಡ್. ನಾನ್ ಹೇಳ್ತೀನಿಲ್ಲ, ಆ ಪ್ರಶ್ನೆನೇ ಉದ್ಭವ ಆಗಲ್ಲ. ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.